ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಪುರೋಹಿತರು ಬಂದಿರೋ ವಿಚಾರನ ಕೇಳ್ತಾ ಇದ್ದಾಗೆ ರಾಜ್ ಅವ್ರು ಕರೆದಿರೋ ವಿಚಾರಕ್ಕೆ ಬಂದಿದೀವಿ. ಅದೇ ಏನ್ ತಕ್ ಪುರೋಹಿತ್ರೆ ಅಂತ ಹೇಳ್ತಾ ಇದ್ದಂಗೆ, ವರ್ಷ ವರ್ಷ ಮಾಡ್ತಿರಲ್ಲ ಅಮ್ಮೋರೆ ಸೀತಾರಾಮ ಕಲ್ಯಾಣನ, ಅದೇ ರೀತಿ ಇವಾಗೂ ಮಾಡ್ಬೇಕಾಗಿತ್ತು. ಅದಕ್ಕೆ ನಾನು ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದೆ. ಹಾ, ಹೌದು ಅಲ್ವಾ ಪುರೋಹಿತ್ರೆ, ಮರ್ತೇ ಹೋಗ್ಬಿಟ್ಟಿದೀನಿ. ನೀವೆಲ್ಲ ಏನು ಯೋಚನೆ ಮಾಡ್ಬೇಡಿ. ನೀವೆಲ್ಲ ವ್ಯವಸ್ಥೆನೆಲ್ಲ ರೆಡಿ ಮಾಡಿ. ನಾವಿನ್ನ ನಮ್ಮನೆ ಕಡೆಯಿಂದ ಏನೇನ್ ಬರ್ಬೇಕೋ ಎಲ್ಲ ಕೊಟ್ ಕಳಿಸ್ತೀವಿ ಅಂತ ಸ್ವರಾಜ್ ಅವ್ರ ಅಜ್ಜಿ ತಾತ ಎಲ್ಲರೂ ಹೇಳ್ತಾ ಇರ್ತಾರೆ. ಸರಿ, ಈಗ ನಾನ್ ಬಂದಿದ್ ಕೆಲ್ಸ ಆಯ್ತು, ನಾನ್ ಹೊರಡ್ತೀನಿ ಅಂತ ಹೊರಟಿರ್ತಾರೆ ಪುರೋಹಿತ್ರು. ಆಗ ಆಗ ಅಪರ್ಣ ಅವರಿಗೆ ತುಂಬಾ ಬೇಜಾರಾಗಿ, ಅತ್ತೆ, ಇವಾಗ ಇವೆಲ್ಲ ಬೇಕಾ ಅಂತ ಹೇಳ್ತಿದಂಗೆ, ಯಾಕಪ್ಪರ್ಣ ಈ ರೀತಿ ಮಾತಾಡ್ತಾ ಇದ್ಯಾ? ನಾವು ವರ್ಷ ವರ್ಷ ಮಾಡೋದೇ ತಾನೇ, ಏನ್ ಇವಾಗ ಹೊಸ್ದಾಗಿ ಹೇಳ್ತಾ ಇದ್ಯಾ ಅಂತ ಹೇಳ್ತಾ ಇರ್ತಾರೆ ಸ್ವರಾಜ್ ಅವ್ರ ಅಜ್ಜಿ. ಆಗ ಮುಂಚೆ ಎಲ್ಲ ಬೇರೆ ಇತ್ತು ಅತ್ತೆ, ಈಗ ಟೈಮ್ಗಳೆಲ್ಲ ಸರಿ ಇಲ್ಲ. ಯಾರ್ಯಾರು ಹೇಗೆ ಮಾತಾಡ್ತಾರ ಅನ್ನೋದು ನಿಮಗೆ ಗೊತ್ತಿದೆ ತಾನೆ, ಮತ್ಯಾಕೆ ಈ ರೀತಿ ನಿರ್ಧಾರ ತಗೊಳ್ತಾ ಇದ್ದೀರಾ ಅಂತ ಹೇಳ್ತಿದಂಗೆ, ಯಾರೋ ಏನೋ ಅನ್ಕೊಳ್ತಾರೆ ಅಂತ ನಾವು ಪೂಜೆ ಮಾಡೋದ್ ನಿಲ್ಸಕ್ಕಾಗುತ್ತಾ? ಅದ್ ಏನಾದ್ರೂ ಪರವಾಗಿಲ್ಲ, ನಾವು ಸಲ್ಲಿಸ್ಬೇಕಾಗಿರೋ ಸೇವೆನ ಸಲ್ಲಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ತುಂಬಾ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ನೋಡಿದ್ರೆ ನಾಗವೇಣಿ ಅವರು ಮತ್ತೆ ಧನಲಕ್ಷ್ಮಿ ಅವರು ಇಬ್ರು ಸಹ ಇನ್ನು ಬೇಕು ಅಂತಾನೆ ಮಾತಾಡ್ತಾ ಇರ್ತಾರೆ. ಹೋ, ಅಲ್ಲಿ ಯಾರಿಗನ ಗೊತ್ತಾಗ್ಬಿಡುತ್ತೆ ಅಂತ ನಮ್ಮ ಅತ್ಗೆ ಪ್ಲಾನು, ಅದಕ್ಕೆ ಹೇಳ್ತಾ ಇದಾರೆ ಈ ರೀತಿ ಅಂತ ಹೇಳ್ತಿದಂಗೆ. ಆಗ ಸರಿ, ನಾನಂತೂ ಬರಲ್ಲ, ನೀವೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ಅಪರ್ಣ ಹೇಳ್ತಿದ್ದಂಗೆ, ಅಪರ್ಣ ಯಾಕ್ ಬರಲ್ಲ ಅಂತಿದ್ಯಾ? ನಾನ್ ಹೇಳ್ತಾ ಇದ್ದೀನಿ ಅಲ್ವಾ, ಸುಮ್ನೆ ಬಾ ನೀನು ಅಂತ ಸುಭಾಷ್ ಅವ್ರು ಹೇಳ್ತಾ ಇದ್ರು. ರೀ, ನಿಮ್ ಮಗ ಮಾಡಿರೋ ಕೆಲ್ಸಕ್ಕೆ ನಾನ್ ಹೇಗ್ರಿ ತಲೆ ಎತ್ಕೊಂಡ್ ಬರಕ್ಕಾಗುತ್ತೆ? ಬರಲ್ಲ ರೀ, ನಿಮಗ್ ಅಷ್ಟೊಂದ್ ಬೇಕು ಆಸಕ್ತಿ ಇದೆ ಅಂದ್ರೆ ನೀವ್ ಹೊರಡ್ಬೋದು, ಪರವಾಗಿಲ್ಲ ಅಂತ ಅಪರ್ಣ ಅವ್ರು ಹೇಳ್ತಾ ಇರ್ತಾರೆ. ಆ ವಿಚಾರನ ಕೇಳಿಸ್ಕೊಂಡು ರಾಜ್ಗೂ ಸಹ ತುಂಬಾ ಬೇಜಾರಾಗಿರುತ್ತೆ. ಅಯ್ಯೋ, ನಮ್ಮ ಅಮ್ಮನ್ಗೆ ಈ ರೀತಿ ಬೇಜಾರ್ ಮಾಡಿಸ್ತಾ ಇದೀನಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅಪರ್ಣ, ಆಗೋಗಿರೋದೆಲ್ಲ ಆಗೋಯ್ತು, ಮತ್ಯಾಕ್ ಅದನ್ನೇ ಕೆದಕ್ತಾ ಇದ್ಯಾ? ಬಿಟ್ಟಾಕು. ಈಗ ನೀನೇ ಈ ಮನೆ ದೊಡ್ಡ ಸೊಸೆ ಆಗಿ ಬಂದಿಲ್ಲ ಅಂದ್ರೆ ಅಕ್ಕಪಕ್ಕ ಜನ ಎಲ್ಲ ಏನ್ ಅನ್ಕೊಳಲ್ಲ ಹೇಳು? ಓ, ಏನೋ ನಡ್ದಿದೆ ಅದಕ್ಕೆ ಇವ್ರು ಬರ್ದಿರಾ ಏನೋ ನಡ್ದಿದೆ ಅದಕ್ಕೆ ಇವ್ರು ಬರ್ದಿರಾ ಇವ್ರ ಜೊತೆಲಿ ವ್ರತ ಮಾಡಿಸ್ತಾರೆ ಅಂತ ಬರುತ್ತೆ. ಮನಸ್ತಾಪಗಳೆಲ್ಲ ನೀವೇ ಹುಟ್ಟಾಕೋ ರೀತಿ ಆಗುತ್ತೆ. ಆ ಕೆಲ್ಸನ ಬಿಟ್ಟಿ ಫಸ್ಟ್ ಏನಿದ್ಯೋ ಅದನ್ನ ಮಾಡೋದ್ನ ಕಲೀರಿ ಅಂತ ಹೇಳ್ತಾ ಇರ್ತಾರೆ ಸ್ವರಾಜ್ ಅವ್ರ ಅಜ್ಜಿ. ಹಾಗಲ್ಲ ಅತ್ತೆ, ನಾನ್ ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು. ಅಮ್ಮ, ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ, ಅಪರ್ಣನ್ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು ಅಂತ ಸುಭಾಷ್ ಅವ್ರು ಹೇಳ್ತಾ ಇರ್ತಾರೆ. ಸರಿ ಅಂತ ಇನ್ನ ಮತ್ತೆ ಎಲ್ಲಿ ನನ್ನ ಹತ್ರ ಮಾತಾಡ್ತಾರೋ ಅಂತ ರಾಜ್ಗೆ ನೋಡಿ, ಇನ್ನ ಏನೇನ್ ತಂದಿಡ್ಬೇಕು ಅನ್ಕೊಂಡಿದ್ಯಪ್ಪ ತಂದೆ, ನಿನ್ನಷ್ಟು ಲೋಕೋತ್ತಮ ಯಾರು ಇಲ್ಲ ಕಣಪ್ಪ ಅಂತ ಹೇಳಿ ರಾಜ್ಗೆ ತುಂಬಾ ಬೇಜಾರ್ ಮಾಡಿ ಅಲ್ಲಿಂದ ಹೊರಟಿರ್ತಾರೆ ಅಪರ್ಣ ಅವರು. ಇನ್ ಈ ಕಡೆ ನೋಡಿದ್ರೆ ಕಾವ್ಯನ ಹತ್ರ ಬಂದಿ, ಅಮ್ಮ ಕಾವ್ಯ, ನೀನು ರಾಜ್ನ ಒಪ್ಪಿಸ್ಬೇಕಾಗಿರೋ ಜವಾಬ್ದಾರಿ ನಿಂದು. ಅಜ್ಜಿ, ಏನ್ ಹೇಳ್ತಿದ್ದೀರಾ? ನನಗೆ ನನ್ ಮೊಮ್ಮಗನ್ ಬಗ್ಗೆ ಗೊತ್ತಿದೆ, ಅವನು ಅವ್ರ ಅಮ್ಮನ ಮೇಲೆ ಕೋಪದಲ್ಲಿ ಬರ್ದಿರ ಇರೋ ಅಂತವನೇ ಅವನು. ಆದ್ರೆ ನಾನ್ ನಿನಗೆ ಅದಕ್ಕೆ ಒಪ್ಪಿಸ್ತಾ ಇದ್ದೀನಿ. ಹೇಗಾದ್ರೂ ಮಾಡಿ ಅವನ್ನ ಆ ವ್ರತಕ್ಕೆ ಕರ್ಕೊಂಡ್ ಬರ್ಲೇಬೇಕು. ಆ ವ್ರತಕ್ಕೆ ಕರ್ಕೊ ಬಂದ್ರೆ ನಿಮ್ಮಿಬ್ರದ್ದು ಕಷ್ಟಗಳೇನಿದ್ಯೋ ಅದು ಸಹ ನಿರ್ವಹಣೆ ಆಗೋಗುತ್ತೆ. ಹೇಳದ್ನ ಅರ್ಥ ಮಾಡ್ಕೊಂಡು ಬೇಗ ಎದ್ದಿ ರೆಡಿ ಆಗ್ರಿ ನಾಳೆ ಬೆಳಗ್ಗೆಗೆ ಅಂತ ಹೇಳಿನ ಅವರು ಸಹ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಸ್ಕೆಚ್ ಆಗ್ತಾ ಇರ್ತಾರೆ. ಅಲ್ಲ ಅಮ್ಮ, ಪುರೋಹಿತರು ಬಂದ್ ಹೇಳಿದ್ರಲ್ಲ, ರಾಜ್ ಬರ್ತಾನೆ ಅನ್ಕೊಂಡಿದ್ಯಾ ಬರಲ್ಲ ಅನ್ಕೊಂಡಿದ್ಯಾ? ಅವನು ಎನಿ ಕಾಸ್ಟ್ ಬಂದೇ ಬರ್ತಾನೆ. ಅದೇಗ್ ಹೇಳ್ತ್ಯಾ ಅಮ್ಮ? ಫಸ್ಟೇ ಮನೇಲೆಲ್ಲ ಹೆಸ್ರೆಲ್ಲ ಕಳ್ಕೊಂಡಿದ್ದಾನೆ, ಹೇಗ್ ಬರ್ತಾನೆ ಅಂತ ರಾಹುಲ್ ಕೇಳ್ತಿದ್ರು. ನೀನ್ ಅಷ್ಟು ಸುಲಭ ಅನ್ಕೊಳಕ್ ಹೋಗ್ಬೇಡ ರಾಜ್ನ, ಆಯ್ತಾ? ಅವನಿಗೆಲ್ಲಾನು ಸಹ ಗೊತ್ತಿರುತ್ತೆ, ಅವನ್ ಬಂದೇ ಬರ್ತಾನೆ, ಬೆಟ್ಸ್ ಅಂದೆ ಬೆಟ್ಸ್ ಅಂತ. ಮತ್ತೆ ರಾಹುಲ್ ಇಬ್ರು ಮಾತಾಡ್ತಾ ಇದ್ದಂಗೆ, ಅಲ್ಲ, ಈಗೇನೋ ಬರೋದೇನೋ ಬರ್ತಾರೆ, ಮುಂದೆ ಮಾಡ್ಬೇಕಾಗಿರೋ ಕೆಲ್ಸ ಏನ್ ಮಾಡೋಣ ಅಂತ ಹೊರಟಿದ್ಯಾ ಅಮ್ಮ ನೀನು ಅಂತ ಕೇಳ್ತಾ ಇರ್ತಾನೆ ರಾಹುಲ್. ಆಗ ನೀನ್ ಇನ್ನೇನು ಯೋಚನೆ ಮಾಡೋ ಅಂತ ಅವಶ್ಯಕತೆ ಇಲ್ಲ, ನಾನ್ ಹೇಳೋ ರೀತಿ ನೀನ್ ಮಾಡು ಅಷ್ಟೇ ಸಾಕು ಅಂತ ಹೇಳ್ತಾ ಇರ್ತಾಳೆ. ಅಂತದ್ ಏನ್ ಮಾಮ್ ಮಾಡ್ಬೇಕು? ಏನು ಇಲ್ಲ, ಇನ್ನ ರಾಜ್ ಆ ಮಗುನ ಕರ್ಕೊಂಡು ದೇವಸ್ಥಾನದೊಳಗೆ ಕಾಲು ಇಡ್ತಾ ಇದ್ದಾನೆ ಅನ್ನೋಷ್ಟರಲ್ಲಿ ಅಲ್ಲಿ ಅಟಂ ಬಾಂಬ್ ಎಲ್ಲ ಎಗ್ರೋಗ್ಬಿಡ್ಬೇಕು. ಯಾಕ್ ಮಾಮ್ ಆ ರೀತಿ? ಹೇಗಿದ್ರು ರಾಜ್ಗೆ ಮಗು ಹುಟ್ಟಿರೋ ವಿಚಾರ ಗೊತ್ತಿಲ್ವಲ್ಲ?
ಅದನ್ನ ಹೇಳಿದ್ರೆ ಅಟೊಮೊಮೆ ತಾನೇ ಹಚ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಕೆಲ್ಸನ ಮಾತ್ರ ನಿಯತ್ತಾಗಿ ಮಾಡು. ಅದೇ ಹೇಗ್ ಮಾಡೋದು? ಹೇಗಿದ್ರು ಇನ್ನೇನು ನಿನಗ್ ಗೊತ್ತಿರೋರು ಇದಾರಲ್ಲ ಪ್ರೆಸ್ ಮೀಟು, ಮೀಡಿಯಾದವರೆಲ್ಲ, ಅವ್ರನ್ನೆಲ್ಲಾರ್ನೂ ಕರ್ಸು ಅಂತ ನಾಗವೇಣಿ ಹೇಳ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಆಯ್ತು ಮಾಮ್, ನೀನ್ ಹೇಳೋ ರೀತಿನೇ ಕರೆಸ್ತೀನಿ. ನೀನೇನು ಯೋಚನೆ ಮಾಡ್ಬೇಡ. ರಾಜ್ ಹೆಸರು ಹೋಗ್ಬೇಕು ಅಷ್ಟೇ ತಾನೇ ನಿನಗ್ ಬೇಕು. ನಾಳೆ ನೋಡ್ಕೊಳ್ಳಿವಂತೆ ಬಿಡು. ಈಗ ಸರಿ ಆರಾಮಾಗಿರು ಅಂತ ಹೇಳಿ ಅವನು ಸಹ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಕಾವ್ಯ ತುಂಬಾ ಬೇಜಾರಾಗಿ ರೂಮ್ ಒಳಗ್ ಬರ್ತಾಳೆ. ಆಗ ಏನು ಏನೋ ಯೋಚನೆ ಮಾಡ್ತಿರೋ ಆಗಿದೆ. ಏನು ಇಲ್ಲ, ಸುಮ್ನೆ ಹಾಗೆ ಅಂತ ಹೇಳ್ತಿದ್ರು. ಇವಾಗ ನಾನು ನಿಮ್ಮ ಹತ್ರ ಒಂದ್ ವಿಚಾರ ಮಾತಾಡ್ಬೇಕ್ರಿ. ಹೇಳು ಕಳಾವತಿ. ನೀವು ನಾಳೆ ಸುಮ್ನೆ ಎಲ್ಲರ ಜೊತೆನೂ ದೇವಸ್ಥಾನಕ್ಕೆ ಬಂದ್ರೆ ಸರಿ ಹೋಗ್ತೀರಾ. ಇಲ್ಲ ಅಂದ್ರೆ ಎಲ್ಲೆಲ್ಲಿಗೋ ಹೋಗುತ್ತೆ ವಿಚಾರಗಳು ಅಂತ ಹೇಳ್ತಿದಂಗೆ, ಏನು ನನ್ಗೇನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ ನೀನು? ಕಂಡೀಷನ್ ಎಲ್ಲ ಯಾಕೆ ಆಗ್ತಾ ಇದ್ಯಾ? ಹಾಗಲ್ಲ ರೀ, ಮನೆ ಮಂದಿಯವರೆಲ್ಲರೂ ನಿಮಿಗೋಸ್ಕರ ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ಈ ರೀತಿ ಮಾಡ್ಸೋದು. ನೀವ್ ನೋಡಿದ್ರೆ ಬರಲ್ಲ, ನೀವೇ ಹೋಗ್ಬಿಟ್ ಬನ್ನಿ ಅಂದ್ರೆ ಬೇಜಾರ್ ಮಾಡ್ಕೋತಾರೆ. ಏನು ಅದೇನೆ ತಾನೇ ಅಂದಿದ್ದು ಮಾತ್ನ, ಅದನ್ನೆಲ್ಲ ತಲೆಗೆ ಹಾಕೊಂಡು ಮನ್ಸಿಗೆ ಹಾಕೊಂಡು ಬೇಜಾರ್ ಮಾಡ್ಕೊಂಬೇಡ್ರಿ. ಅಲ್ಲ ನಮ್ ಒಳ್ಳೇದಕ್ಕೇನೆ, ಏನು ಯೋಚನೆ ಮಾಡ್ಬೇಡಿ. ಅತ್ತೆ ಅಷ್ಟೇ ತಾನೇ ಅಂದಿದ್ದು, ಬೇರೆ ಯಾರೋ ಅಲ್ವಲ್ಲ, ನಿಮ್ ಹೆತ್ತ ತಾಯಿನೇ ಅಲ್ವಾ ಅಂತ ಹೇಳ್ತಾ ಇದ್ರು. ಇಲ್ಲ, ನಾನ್ ಬರಲ್ಲ ಅಂದೆ ಬರಲ್ಲ. ನನಗ್ ಗೊತ್ತಿಲ್ಲ ರೀ, ನೀವ್ ಬರ್ಲೇಬೇಕು ಅಷ್ಟೇ. ನಾನ್ ಹೇಳೋ ಅಷ್ಟೆಲ್ಲ ಹೇಳಿದೀನಿ. ಇನ್ ಮಿಕ್ಕಿದ್ ನಿಮ್ಮಿಷ್ಟ ಅಂತ ಹೇಳಿ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಅಪ್ಪುಗೆ ಏನೋ ಹಡಾವಿಡಿಲ್ ಕೆಲ್ಸ ಬಂದಿದೆ ಅಂತ ಹೋಗ್ತಾ ಇದ್ದಂಗೆ, ಏ ಅಪ್ಪು, ಎಲ್ಲಿಗ್ ಹೋಗ್ತಿದ್ಯಾ? ಏನಮ್ಮ ನಿನ್ ಗೋಳು? ಸೀತಾರಾಮ ಕಲ್ಯಾಣಕ್ಕೆ ಸೀತಾರಾಮ ಕಲ್ಯಾಣ ಪೂಜೆಗೆ ಹೋಗ್ಬೇಕು ಕಣೆ. ಆ ಈಗೇಂತಕ್ಕೆ? ನಿನಗ್ ಇಷ್ಟ ಇದ್ರೆ ನೀನ್ ಹೋಗ್ಬಿಟ್ ಬಾ. ನನ್ ಕೆಲ್ ಬರಕ್ಕಾಗಲ್ಲ ಅಂತ ಹೇಳ್ತೀನಿ. ದೇವಸ್ಥಾನದಲ್ಲಿ ಕಣೆ, ನಿಮ್ ಅಕ್ಕ ಫೋನ್ ಮಾಡಿ ತಿಳ್ಸಿರೋದು. ಅದಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಆ ನೀನಾ ಈಗ ಅವ್ರು ಬೇರೆ ಬರ್ತಾರಾ? ನನ್ಗಂತೂ ಪ್ರಶಾಂತವಾಗಿ ಇರಕ್ಕೆ ಬಿಡಲ್ಲ ಅಂತ್ಯಲ್ಲ ನೀನು. ನಾನ್ ನಿನಿಗೋಸ್ಕರನೇ ಕಣೆ ಹರಕೆ ಹೊತ್ಕೊಂಡಿರೋದು, ನಿನ್ಗೊಳ್ಳೆ ಗಂಡ ಸಿಗ್ಲಿ ಅಂತ. ಹೇ ಅಮ್ಮ, ಒಳ್ಳೆ ಗಂಡ ಅವೆಲ್ಲ ಬೇಡ ಅಮ್ಮ. ನನ್ ಏನಿದೆ ಅದನ್ನಷ್ಟು ನೋಡ್ಕೋಬೇಕಷ್ಟೇ ಅಂತ ಹೇಳ್ತಾ ಇದ್ದಂಗೆ, ಸರಿ ಈಗ ಆ ವಿಚಾರನ ಬಿಟ್ಟಾಕಿ ಫಸ್ಟ್ ರೆಡಿಯಾಗು ನಡಿ, ಅಲ್ಲಿ ನಿಮ್ಮ ಅಕ್ಕವ್ರೆಲ್ಲರೂ ಕಾಯ್ತಾ ಇರ್ತಾರೆ ಅಂತ ಕನಕ ಹೇಳ್ತಾ ಇರ್ತಾಳೆ ಅಪ್ಪುಗೆ. ಸರಿ ಅಂತ ಅವರು ಸಹ ಇನ್ನ ರೆಡಿ ಆಗೋದಿಕ್ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಇನ್ನ ದೇವಸ್ಥಾನದ ಮುಂದೆ ಪ್ರೆಸ್ ಮೀಟ್ ಅವರು ಮೀಡಿಯಾದವ್ರೆಲ್ಲರೂ ಹಾಜರಾಗ್ಬಿಟ್ಟಿರ್ತಾರೆ. ಫಸ್ಟೇ ಇನ್ನ ಪುರೋಹಿತರೆಲ್ಲರೂ ಪೂಜೆಗೆ ಏನೇನ್ ಬೇಕೋ ಪುರಸ್ಕಾರಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಂಗೆ ಇನ್ನ ಕಾರ್ಗಳೆಲ್ಲ ಬಂದಿ ನಿಂತ್ಕೊಳ್ಳುತ್ತೆ. ಆಗ ಹೇಗೋ ನಾವ್ ಅನ್ಕೊಳ್ಳಿರೋ ಹಾಗೆ ಮೀಡಿಯಾದವರೆಲ್ಲರೂ ಬಂದ್ ನಿಂತಿದ್ದಾರೆ. ಇನ್ನ ರಾಜ್ ಇಳ್ದಿದ ತಕ್ಷಣ ರಾಧಾಂತಗಳು ನಡೆಯೋದು ಅಷ್ಟೇ ಅಂತ ನಾಗವೇಣಿ ಮತ್ತೆ ರಾಹುಲ್ ಮನ್ಸಲ್ಲಿ ಅನ್ಕೊಳ್ತಾ ಇದ್ದಂಗೆ ಇನ್ನ ಅಪರ್ಣ ಅವರು ಮತ್ತೆ ಸುಭಾಷ್ ಅವರು ಸಹ ಕಾರಿಂದ ಇಳಿತಾ ಇರ್ತಾರೆ. ಆಗ ಬನ್ನಿ ಬನ್ನಿ ಅಂತ ಆಹ್ವಾನಿಸ್ತಾ ಇದ್ದಂಗೆ ಆ ಕಡೆಯಿಂದ ನೋಡಿದ್ರೆ ಇನ್ನ ಮೀಡಿಯಾದವರೆಲ್ಲರೂ ಇರೋದನ್ನ ನೋಡಿ ಅವ್ರಿಗೆ ತುಂಬಾ ಶಾಕ್ ಆಗಿರುತ್ತೆ. ಕಾವ್ಯನ್ಗಂತೂ ತುಂಬಾನೇ ಶಾಕ್ ಆಗಿರುತ್ತೆ. ರಾಜ್ ಸಹ ಹಾಗೆ ಆ ಮೀಡಿಯಾದವ್ರನ್ನ ಹಾಗೆ ನೋಡ್ತಾ ಇದ್ದಂಗೆ, ಕಲ್ಯಾಣ್, ಏನ್ ಪ್ಲಾನ್ ಮಾಡ್ಸಿದ್ಯೋ ನೀನು? ಅಲ್ಲ, ನಾನ್ ಇಲ್ಲಿ ಬರ್ತಾ ಇದ್ದೀನಿ ಅಂತ ಗೊತ್ತು ತಾನೆ, ಮೀಡಿಯಾದವ್ರನ್ನೆಲ್ಲ ಯಾಕೆ ಕರ್ಸಿದ್ಯಾ? ಅಣ್ಣ, ನಾನ್ ಯಾಕಣ್ಣ ಕರೆಸ್ಲಿ? ನಿನಗ್ ಕಷ್ಟ ಆಗುತ್ತೆ ಅಂದ್ರೆ ನಾನ್ ಕರೆಸ್ತೀನಾ ಹೇಳು? ನಂದಲ್ಲ ಅಣ್ಣ ಈ ಕೆಲ್ಸ ಅಂತ ಕಲ್ಯಾಣ್ ಸಹ ಹೇಳ್ತಾ ಇರ್ತಾನೆ. ಬನ್ನಿ ಬನ್ನಿ, ಆ ಮನೆಯವರೆಲ್ಲರೂ ಬಂದಿದ್ದಾರೆ, ಮಾತಾಡ್ಸೋಣ ಅಂತ ಹೊರಟಿ ಇನ್ನ ಮನೆ ಮಂದಿಯವರೆಲ್ಲರ ಮುಂದೆ ಮಾತಾಡೋದಿಕ್ ಬರ್ತಾರೆ. ಇನ್ನ ಕನಕ ಮತ್ತೆ ಅಪ್ಪುನು ಸಹ ಹಾಜರಾಗಿ ಮಾತಾಡಿಸ್ತಾ ಇದ್ದಂಗೆ, ಆಗ ಏನು ಈ ವರ್ಷ ಯಾರ್ ಕೈಲಿ ನೀವು ಪೂಜೆ ಮಾಡಿಸ್ತಾ ಇದ್ದೀರಾ ಅಮ್ಮವ್ರೆ? ನಿಮ್ ಮಗ ಸುಭಾಷ್ ಅವರು ಮತ್ತೆ ಅಪರ್ಣ ಅವ್ರ ಜೊತೆನೇನಾ, ಅಥವಾ ಈ ಮನೆ ವಾರಿಸ್ತಾರ ರಾಜ್ ಮತ್ತೆ ಕಾವ್ಯನ್ ಕೈಯಲ್ಲ? ನೀವೆಲ್ಲ ಸಂಶಯ ಎಲ್ಲ ಯಾಕೆ ಪಡ್ತೀರಾ? ಹೇಗಿದ್ರು ನಾವು ಒಂದು ಮಾತ್ ಮೇಲೆ ನಿಂತ್ಕೊಂಡ್ರೆ ಅದನ್ನ ನಡೆಸ್ತೀವಿ ಅಂತ ಸುಭಾಷ್ ಅವ್ರ ಅಜ್ಜಿ ಹೇಳ್ತಿದ್ದಂಗೆ, ಹೌದು, ನಾವು ಕಾವ್ಯನ ಮತ್ತೆ ರಾಜ್ನ ಇಬ್ಬರನ್ನು ಸೇರಿ ಈ ಮುಹೂರ್ತಕ್ಕೆ ಕೂರ್ಸೋಕೆ ಹೊರಡ್ತಾ ಇದ್ದೀವಿ. ಹಾಗಾಗಿ ಅವರೇ ಪೂಜೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಂಗೆ ಕಾವ್ಯನ್ಗೆ ತುಂಬಾ ಶಾಕ್ ಆಗಿರುತ್ತೆ. ರಾಜ್ ಸಹ ಹಾಗೆ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದಂಗೆ ಸ್ವಪ್ನ ಅವ್ರಿಗೆಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ನೋಡಿದ್ರೆ ನಾಗವೇಣಿ ಅವ್ರಿಗೆ ಮತ್ತೆ ಅನಾಮಿಕಾ, ಧನಲಕ್ಷ್ಮಿ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇದ್ರು. ಅವ್ರು ಕವರ್ ಮಾಡ್ಕೊಳ್ತಾ ಇರ್ತಾರೆ. ಆಗ ಅಲ್ಲ, ಇಷ್ಟು ಜನನೂ ಇಲ್ಲೇ ಇದ್ದೀರಾ?
ಈ ಮಗು ಯಾರ್ದು ಅಂತ ಪ್ರೆಸ್ ಮೀಟ್ ಅವ್ರು ಕೇಳ್ತಾ ಇದ್ದಂಗೆ ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಆಗ ನಾನ್ ಹೇಳ್ದೆ ನಿಮಗೆ, ನಾನ್ ಬರಲ್ಲ ಅಂತ ಹೇಳ್ದೆ. ನೋಡುದ್ರಾ? ಏನಾಗ್ಬಾರ್ದು ಎಲ್ಲ ಆಗ್ತಿದೆ ನೋಡಿ ಅಂತ ಹೇಳ್ತಾ ಇರ್ತಾರೆ ಅಪರ್ಣ ಅವರು. ಆಗ ನೀನ್ ಸುಮ್ನೆ ಇರು. ಹಾಹಾ ಮಾಮ್, ನೀನ್ ಪ್ಲಾನ್ ಮಾಡಿರೋ ಅಷ್ಟು ಸಕ್ಸಸ್ ಇನ್ಯಾವ್ದ್ರಲ್ಲೂ ನಡೆಯಲ್ಲ ಮಾಮ್. ಈಗ ನೋಡು ಯುದ್ಧ ಕಾಂಡನೇ ನಡೆಯುತ್ತೆ ಇಲ್ಲಿ ಅಂತ ರಾಹುಲ್ ಮತ್ತೆ ನಾಗವೇಣಿ ಇಬ್ರು ಗುಸ್ಗುಸು ಅಂತ ಮಾತಾಡ್ಕೊತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಮೀಡಿಯಾದವರು ರಾಜ್‌ನ ಪಟ್ಬಿಡ್ದೇ ಇರಂಗೆ ಕೇಳ್ತಾನೆ ಇದಾರೆ. ಈಗ ಅವನು ಪ್ರೆಸ್ ಮೀಟ್ ಮುಂದೆ ಆ ಮಗು ಯಾರ್ದು ಅನ್ನೋ ವಿಚಾರ ತಿಳಿಸ್ತಾನ? ಆ ವಿಚಾರದಿಂದ ಕಾವ್ಯನ್ಗೆ ಅವ್ರ ನಿಜ ಸ್ವರೂಪ ತಿಳಿಯುತ್ತಾ? ಈಗ ಎಲ್ಲ ಮನೆ ಮಂದಿಯವರೆಲ್ಲ ಒಂದ್ ಕಡೆ ಸೇರಿದ್ದಾರೆ. ಈಗ ಆ ಮಗುವರ್ ತಾಯಿ ಯಾರು? ಪೂಜೆಗೆ ಬರ್ತಾರಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್‌ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.